ತಾಲೂಕಿನ ಇಂಚಿಲ ಗ್ರಾಮದಲ್ಲಿ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಗಳಲ್ಲಿ ಶಿವಯೋಗೇಶ್ವರ ಗ್ರಾಮೀಣ ಶಿಕ್ಷಕರ ತರಬೇತಿ ಸಂಸ್ಥೆಯ ದ್ವಿತೀಯ ವರ್ಷದ ಪ್ರಶಿಕ್ಷಣಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಹಾಗೂ ದೀಪದಾನ ಸಮಾರಂಭ ಜರುಗಿತು. ಪೂರ್ಣಾನಂದ ಭಾರತಿ ಮಹಾಸ್ವಾಮೀಜಿಗಳು ನೂತನ ಪ್ರಯೋಗಾಲಯವನ್ನ ಉದ್ಘಾಟನೆ ಮಾಡಿದರು. ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವಾನಂದ ಭಾರತಿ ಸ್ವಾಮಿಗಳು ಅಧ್ಯಕ್ಷತೆಯನ್ನ ವಹಿಸಿದ್ರು. ಪೂರ್ಣಾನಂದ ಭಾರತಿ ಮಹಾಸ್ವಾಮಿಗಳು ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಆಡಳಿತ ಅಧಿಕಾರಿಗಳು, ಅತಿಥಿಗಳಾಗಿ ಶ್ರೀಮತಿ ಅಶ್ವಿನಿ ಭೀರಾದರ್ ಪಾಟೀಲ್ ಹಾಗೂ ಲಕ್ಷ್ಮಣ ದ್ಯಾಗನಟಿ ಉಪಸ್ಥಿತರಿದ್ದರು. ಪ್ರಾಚಾರ್ಯರಾದ ಎಂಬಿ ಯರಗುದ್ದಿ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇನ್ನು ಪ್ರಸಕ್ತ ವರ್ಷದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಂದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಕೊಟ್ಟು ಸನ್ಮಾನ ಮಾಡಲಾಯಿತು. ಭಾವಿ ಜೀವನದಲ್ಲಿ ಶಿಕ್ಷಕ ವೃತ್ತಿ ನಿರ್ವಹಿಸುವ ನಾವು ಇವತ್ತಿನ ಕಾರ್ಯಕ್ರಮ ಇದು 2ನೇ ಬಾರಿ ನಾವು ಶಿಕ್ಷಣ ಬಂದಿದ್ದೇವೆ. ನಾನು ಇಲ್ಲಿ 4 ವರ್ಷಗಳ ಕಾಲ ಶಿಕ್ಷಣವನ್ನು ಪಡೆದಿದ್ದೀನಿ. 2 ವರ್ಷ PUC ಹಾಗೂ 2 ವರ್ಷ BA ಮುಗಿಸಿದ್ದೀನಿ. ಜೊತೆಗೆ ಇಂತಹ ಶಿಕ್ಷಣ ಸಂಸ್ಥೆಗೆ ಕಲಿಯುವಂಥ ಭಾಗ್ಯ ಸಿದ್ಧತೆ ನಾನು ಪಡೆದಿದ್ದೇನೆ. ಯಾಕಂದರೆ ಕಲಿಯುವ ಸಂದರ್ಭ ಅವಶ್ಯಕತೆ ಪರವಾಗಿಲ್ಲ, ಆದರೂ ಬಡತನ ಶಿಕ್ಷಣಕ್ಕೆ ಇಟ್ಟಂದ್ರೆ ಯಾವುದೇ ತೊಂದರೆಯನ್ನು ಕೊಡಲಾಗುವಂತಹ ಕೆಲವೆಲ್ಲ ಅನುಭವಗಳು ನಾವು ಒಳ್ಳೆಯ ಬುದ್ಧಿಯ ಬಹುದೇ ಇರ್ಬೋದು, ಒಂದು ಒಳ್ಳೆಯ ಅನುಭವಿಸ್ತಾಯಿದೆ ಅಂತ ನನ್ನನ್ನು ನಾನು ಅನ್ಕೊಂಡಿದ್ದೀನಿ. ಯಾಕಂದರೆ ಶಿಕ್ಷಣ ನಿರಂತರವಾದ ಪ್ರಕ್ರಿಯೆ. ಇದು ಶಿಕ್ಷಣ ಪ್ರತಿ 2 ವರ್ಷ ನಮಗೆ ಶಿಕ್ಷಣ ಮೌಲ್ಯಗಳನ್ನು ಕಲಿತಿದ್ದೀವಿ. ಅವರು 2 ದಿವಸ ಹೇಳುವಂಥ ವಿಷಯ ಸೈಕಾಲಜಿ ಬಹಳಷ್ಟು ಅನುಭವ ಕಾರಣ ಬರ್ತಾನ ಒಬ್ಬರು ಮುಗಿಸಿದ್ರ ಕಾರಣ ಬರ್ತಾನ, ಜೊತೆಗೆ ಮೌಲ್ಯ ಬರ್ತಾನ, ಮೌಲ್ಯ ಬರ್ತಾನ, ಇವೆಲ್ಲ ಶಿಕ್ಷಣಗಳು ವಿಫಲ ಆಗ್ತಿರ್ತಾವ. ಜೊತೆಗೆ ವ್ಯಕ್ತಿತ್ವ ಅನ್ನೋದು ಕೊನೆಗೊಂದು ಹೊರ ಬರುತ್ತೆ. ಮನುಷ್ಯನ ಶ್ರೇಷ್ಠವಾದ ಶಿಕ್ಷಣವನ್ನು ಪಡೆದ ನಂತರ ವ್ಯಕ್ತಿತ್ವ ಅನ್ನೋದು ಈ ಸಮಾಜಕ್ಕೆ ಬೇಕಾಗುತ್ತೆ. ಇಲ್ಲಿ ಶಿಕ್ಷಣ ಕಲಿತೀವಿ, ನೆಕ್ಸ್ಟ್ ಬರಬೇಕಂದು ಅನುಭವ ಅಂದರೆ ಅದನ್ನು ರೂಢಿಸ್ಕೊಂಡು ಹೋಗಬೇಕಾಗುತ್ತೆ. ಆದರೆ ಶಿಕ್ಷಣದ ಜೊತೆಗೆ ನಾವು ಕಾರ್ಯಕ್ರಮಗಳು ಹೋಗಬೇಕಾಗುತ್ತೆ. ಅಂತ ಕಾರ್ಯಕ್ರಮ ಮಾಡುವಂಥ ಶ್ರೇಷ್ಠ ಶಿಕ್ಷಕರು ನಮ್ಮ ಹೆಚ್ಚಿನ BEd ಕಾಲೇಜಲ್ಲಿ ಸಿಕ್ಕಂಥ ಶ್ರೇಷ್ಠ ಗುರುಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಬಡ್ಡಿ ಗುರುಗಳು ಇದೇ ಸಂಸ್ಥೆಯಲ್ಲಿ ತಮ್ಮ 32 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಜೊತೆಗೆ ನಮ್ಮ ರಘು ಸರ್ 24 ವರ್ಷಗಳ ಕಾಲ ಇದೇ ಶಿಕ್ಷಣ ಸಂಸ್ಥೆಯಲ್ಲಿ ತಾವು ಸೇವೆ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಧಾರವಾಡ ಕಣ್ಣವರು ಈಗಲೂ ಇದ್ದಾರೆ. ಅಂತ ಶ್ರೇಷ್ಠ ಗುರುಮಾತೆಯರು ಇದ್ದಾರೆ. ಇನ್ನು ಒಳ್ಳೆಯ ಶಿಕ್ಷಕ ಈ ಅವರಿಂದ ಶಿಕ್ಷಣ ಪಡೆಯಬೇಕಾದ ಅವಶ್ಯಕತೆ ಇದೆ. ತಾವೆಲ್ಲರೂ ಸಾಮಾನ್ಯವಾದಂಥ ಟೀಚರ್ಗಳಾಗಬೇಕು. ಈಗಾಗಲೇ ಹೇಳಿದೆ, ದಯವಿಟ್ಟು ಸಾಮಾನ್ಯವಾದಂಥ ಟೀಚರ್ಗಳು ತಾವೆಲ್ಲ ಆಗಬೇಕ್ರಿ. ಯಾಕಂದರೆ ಕೇವಲ ಟೀಚರ್ ಆಗಬೇಕು ಅಂತಂದಾಗ ಸತತ ಪ್ರಯತ್ನ ಟೀಚರ್ ಆಗೇ ಆಗ್ತೀಯ. ಆದರೆ ಟೀಚರ್ ಜೊತೆಗೆ ಇನ್ನೂ ವಿವಿಧ ಏನಂತಾರೆ ಬೇರೆ ಲೋಕಗಳನ್ನ ಬಿಡಲಿಕ್ಕೂ ಅವಕಾಶಗಳಿದಾವೆ. ಇವತ್ತೇನಂದ್ರೆ ಬೀಳ್ಕೊಡುಗೆ ಸಮಾರಂಭ, ಸುಖ ದುಃಖಗಳ ಸಂವೇದನ. ಈ ದಿನ ಒಂದು ಸಂತೋಷದ ದಿನ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾನು ಕಲಿತಂತಹ ಕಾಲೇಜಿನಲ್ಲಿ ಅತಿಥಿಯಾಗಿ ಬಂದು ಕೂತ್ಕೊಳ್ಳುವಂತಹ ಒಂದು ಬಹಳಷ್ಟು ಖುಷಿ ವಿಚಾರ ಅನ್ನೋದಕ್ಕಿಂತ ಭಯ. ಯಾಕಂದ್ರೆ
ಯಾಕಂತಂದರೆ ನಾವು ಕಲಿಯುವಂಥ ಸಂದರ್ಭದೊಳಗೆ ನಾವು ಶಿಕ್ಷಕರು ಎದುರಿಗೆ ಮಾತಾಡ್ತಾನೆ ಬೇಡ, ಬಹಳ ಭಯ. ಸರ್ ಬಂದು ಕೂತ್ಕೊಳ್ಳಿ ಅಂತಂದ್ರು, ಇಲ್ಲ ಸರ್ ನೀವು ಕೂತ್ಕೊಳ್ರಿ, ನಾನಿರ್ತೇನೆ, ಇಲ್ಲ ಕೂತ್ಕೊ ಅಂತ ಹೇಳಿದ್ರು ಸರ್. ಅದಕ್ಕೆ ಶಿಕ್ಷಕರು ಅಂತಂದ್ರೆ ನಮಗೆ ಭಯ ಭಕ್ತಿ ಇರಬೇಕು. ಭಯ ಭಕ್ತಿ ಇದ್ದರೆ ನಾವೇನು ಮಾಡ್ತೀವಿ ಅಂತಂದ್ರೆ ಶಿಕ್ಷಣವನ್ನು ಕಲಿತೀವಿ. ಯಾಕೆ ಹೇಳಿ, ಚಿಕ್ಕ ಮಕ್ಕಳಿಗೆ ನಾವು ಏನಾದರೂ ತಪ್ಪು ಮಾಡಿದ್ರೆ ಖುಷಿಯಿಂದ ಅವ್ರಿಗೆ ಹೇಳಿದ್ವಿ ಅಂತಂದ್ರೆ ಅವ್ರು ಏನಂತಾರೆ ಹೇಳಿ, ಮತ್ತು ಅದನ್ನು ಕಡಿಮೆ ಮಾಡ್ತಾರೆ. ನಾವು ಏನಾದರೂ ತಪ್ಪು ಮಾಡಿದ್ರೆ ನಮ್ಮ ಶಿಕ್ಷಕ ನಮ್ಗೆ ಈ ಥರ ಅಲ್ಲ, ನೀವು ಹಿಂಗೆ ಮಾಡಬೇಕು, ನೀವು ಈ ಥರ ಇರಬೇಕು ಅಂತ ನಮ್ಗೆ ಏನಾದರೂ ಅವ್ರ ಸ್ಥಿತಿಯನ್ನು ಹೇಳಿದ್ರೆ ನಮ್ಮ ಮನಸ್ಸಿಗೆ ಮಾಡ್ತಿಲ್ಲ ಅಂತಲ್ಲ. ಆದ್ರೆ ಅದು ಆ 2 ವರ್ಷ ನೋವು ಅನಿಸ್ತು ನಮ್ಗೆ. ಆದ್ರೆ ನಾವು ಮುಂದೆ ಅದನ್ನು ಬಿಟ್ಟು ಹೋದ್ಮೇಲೆ ಹೆಂಗೆ ಮಾಡ್ಕೊತೀವಿ, ನಮ್ಮ ಶಿಕ್ಷಕರು ಏನು ಮಾಡ್ತಿದ್ರು ನಮ್ಗೆ ಬೈತಿದ್ರು. ಯಾರು ಬೈತಾರಲ್ಲ ಅವ್ರ ಮಿಸ್ಸಿಗೆ ಮಾಡ್ಕೋತೀವಿ ನಾವು ಸಹಜ. ಆದ್ರೆ ಯಾರು ನಮಗೆ ಸ್ವೀಟ ಒಳ್ಳೆಯ ಶಿಸ್ತನ್ನು ಕಳಿಸ್ತಾರಲ್ಲ ಅವರನ್ನ ಜೀವನ ಪರ್ಯಂತ ಏನು ಮಾಡೋದಿಲ್ಲ, ಮುರಿಯೋದಿಲ್ಲ. ಅದಕ್ಕೆ ಕಲಿಕೆ ಅನ್ನುವಂಥದ್ದು ಒಂದು ನಿರಂತರವಾದಂಥ ಪ್ರಯತ್ನ. ನಾವು ಕಲಿಬೇಕು ಅಂತಂದ್ರೆ ನಮ್ಮ ಮಾರ್ಗ ಇರಬೇಕು, ನೇರವಾಗಿರಬೇಕು. ಯಾವಾಗಲೂ ನಾವು ಆ ಕಡೆ ಹೋಗಬಾರ್ದು. ಈಗ ನೋಡ್ರಿ, ನಾವು ಏನಾದರೂ ಕಲಿತೀವಿ, ಒಂದು ಕಾಲು ಕಲಿತಿರ್ತೀವಿ, ಹೊರಗೆ ಕಲಿತಿರ್ತೀವಿ, ನಾವು ನೇರವಾಗಿ ನೋಡಿದ ಗಾಡಿ ಸೈಡ್ ನೋಡಿದ್ರೆ ಏನಾಗ್ತದೆ, ಕಲಿಬೇಕಾದ್ರೆ ಏನಾಗ್ತದೆ ಆಗ್ತದಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ಯಾವಾಗ ಯಾವ ವಿಷಯಗಳನ್ನ ಕಲಿಬೇಕಲ್ಲ ಆಸಕ್ತಿಯಿಂದ ಕಲಿಬೇಕು. ಅದು ಮೇನ್ ಇರಬೇಕಂದ್ರೆ ಆಸಕ್ತಿ ಇರಬೇಕು. ನಮಗೆ ಆಸಕ್ತಿ ಇರಲಿಲ್ಲ ಅಂತಂದ್ರೆ ನಾವು ಏನೂ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾವು ಓದಬೇಕಂತ ಸಂದರ್ಭದೊಳಗೆ ಅವಧಿಗಳನ್ನು ಹಂಚ್ಕೊಂಡು ನಾವು ಏನು ಮಾಡಬೇಕು, ಓದಬೇಕು. ಈಗ ಒಬ್ಬೊಬ್ಬರು ಯಾವ ಥರ ಮಾಡ್ತಿರ್ತಾರೆ ಅಂತಂದ್ರೆ ಓದಿರ್ತಾರ. ಆದ್ರೆ ನಾವು ಏನು ಓದಿದ್ದೀವಿ ಅನ್ನೋದ ನಮಗೆ ಗೊತ್ತಿರಬೇಕು. ನಾನು ಓದಿರಬೇಕು, ನಾನಾಗಿರ್ಬೇಕು. ನಾವು ಯಾರಂತೇಳಿ ನಾವು ತಿಳ್ಕೊಂಡಿರ್ಬೇಕು. ನಾವು ಸರಿಯಾಗಿ ಆ ಒಂದು ಮಾರ್ಗದಲ್ಲಿ ನಡೆದ್ವಿ ಅಂತಂದ್ರೆ ನಾವು ಯಶಸ್ಸನ್ನು ಕಾಣೋದು. ಶಿವಪ್ರದಂ ಸ್ವಯಂ ಸಿದ್ಧಮಾನಂದೇ ಸಿದ್ಧಾದಿರಯತೀಶ್ವರಂ ವಿದ್ಯಾವಿನಯ ಸಂಪನ್ನಂ ವೇದರಾಗಂ ವಿವೇಕಿನಂ ವಂದೇ ವೇದಾಂತತತ್ವಜ್ಞಂ ಶಿವಾನಂದಭಾರತೀಶಂ. ಗಣಪತಿ ಶಾರದಾ ಗುರುಭ್ಯೋ ನಮಃ. ಜಗದ್ಗುರು ಸಿದ್ಧಾರೂಢರ ಶಿವಯೋಗಿತ್ರಯರ ಕ್ಷೇತ್ರದಲ್ಲಿ ಮಾತೃದೇವತೆ ಜಗಜ್ಜನನಿ ಅಂಬಾ ಪರಮೇಶ್ವರಿಯ ಚರಣಾರವಿಂದಗಳನ್ನು ನತಮಸ್ತಕನಾಗಿ ಇಂದಿನ ಯಾವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಕೈಗೆಟ್ಟಬದ್ಧರಿಂದ ಅಲಂಕರಿಸಿರುವ ನನ್ನ ಆರಾಧ್ಯ ದೈವ ವಿಶ್ವಗುರುದೇವರಾಧಾರಿ ದೇಶೋತ್ತಮ, ಈ ಭಾಗದ ಮಾತನಾಡುವ ನಡೆದಾಡುವ ದೇವರೇ ಎಂದು ಪ್ರಖ್ಯಾತಿಯನ್ನು ಪಡೆದಿರುವ ಶಿಕ್ಷಣ ಪ್ರೇಮಿಗಳಾಗಿರುವ ವಿವಿಧ ದಾಸರಿಗಳಾಗಿರುವ ಜಗತ್ತು ಅಪ್ಪಾಜಿಯವರ ಗೋದಾವರಿಗೆ ಮತ್ತು ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಗುರುವೃಂದದವರೇ ಹಾಗೂ ಅತಿಥಿಗಳೇ ಹಾಗೂ ಆತ್ಮೀಯ ವಿದ್ಯಾರ್ಥಿನಿಯರೇ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಇವತ್ತಿನ ದಿವಸ ದ್ವಿತೀಯ ವರ್ಷದ ಶಿಕ್ಷಣ ತರಬೇತಿ ಯಾವ ಕೇಂದ್ರದ ವತಿಯಿಂದ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆಯ ಸಮಾರಂಭವನ್ನು ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸುವಂಥವರಾದರು. ನೀವೆಲ್ಲರೂ ಕೂಡ ಈ ಯಾವ ಸಂಸ್ಥೆಯಲ್ಲಿ 2 ವರ್ಷಗಳ ಪರ್ಯಂತರವಾಗಿ ನುರಿತ ಅನುಭವಗಳ ಶಿಕ್ಷಕರಿಂದ ಉನ್ನತ ಮಟ್ಟದ ಜ್ಞಾನವನ್ನು ಪಡೆದುಕೊಂಡು ಈಗ ಆ ಜ್ಞಾನವನ್ನು ಸಮಾಜಕ್ಕೆ ವಿತರಣೆ ಮಾಡುವುದಕ್ಕಾಗಿ ಸನ್ನದ್ಧರಾಗಿದ್ದೀರಿ. ನಾವೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದರು ಶಿಕ್ಷಣ ಅಂದರೆ ಯಾವುದಕ್ಕೆ ತಿಳಿದಿದ್ದೇವೆ.
ಅವ್ರೇನು ಕೇಳ್ತಾರೆ, ಸರ್ಟಿಫಿಕೇಟ್ ನೌಕರಿ ಸಿಗ್ತದೆ, ಇದು ಇರಬೇಕು. ಹಾಂ, ಯಾವಾಗಲೂ ಎರಡು ರೀತಿ, ಒಂದು ಸರ್ಟಿಫಿಕೇಟು ಬೇಕು, ಆಮೇಲೆ ನೀವು ಯಾವ ವಿಷಯವನ್ನು ಕಲಿತೀರಿ ಅದರ ಬಗ್ಗೆ ಪ್ರಯತ್ನ ಬೇಕು, ಆಳವಾದ ಜ್ಞಾನ ಬೇಕು. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಶಿಕ್ಷಣ ಅಂದರೆ ಯಾವುದಕ್ಕೆ ಕಲಿಬೇಕು ಅಂತ ಹೇಳ್ತಾರೆ. ನಾವು ಶಿಕ್ಷಣ ಅಂತಂದ್ರೆ ವಿಷಯಗಳನ್ನು ಅವರ ತೆಗೆಯೇ ತುಂಬುವುದಕ್ಕೆ ಶಿಕ್ಷಣ ಅಂತಲ್ಲ. ಯಾವುದಕ್ಕೆ ಶಿಕ್ಷಣ ಅಂತ ಹೇಳ್ತಾರೆ ಅಂದರೆ, ಈಗಿನ ಕಾಲದಲ್ಲಿ ಶಿಕ್ಷಣ ಅಂದರೆ ಏನಾಗಿರ್ತದೆ, ಇದು ಒಂದು ಥರ ಫ್ಯಾಕ್ಟ್ರಿ. ಈಗ ನೀರು ತಯಾರು ಮಾಡೋದು ಬಾಟ್ಲಿ, ಬಾಟಲ್ ತಯಾರು ಮಾಡೋದು ಫ್ಯಾಕ್ಟ್ರಿ ಅದ, ಪೆನ್ ತಯಾರು ಮಾಡೋದು ಫ್ಯಾಕ್ಟ್ರಿ ಅದ. ಹೀಗೆ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂಥ ಫ್ಯಾಕ್ಟ್ರಿಗಳು. ಯಾರು ಹೇಳ್ತಾರೋ, ಸ್ವಾಮಿ ವಿವೇಕಾನಂದರು ಹೇಳಿದ, ಯಾವುದಕ್ಕೆ ಶಿಕ್ಷಣ ಅಂತ ಕರೀಬೇಕಂದ್ರೆ, ಯಾವ ಶಿಕ್ಷಣವು ತನ್ನ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಸಹಾಯಕವಾಗುವುದಿಲ್ಲವೋ ಅದು ಶಿಕ್ಷಣವಲ್ಲ. ಹೇಳಿದರು ಸ್ವಾಮಿ ವಿವೇಕಾನಂದರು. ಯಾವ ಜೀವನ, ಯಾಕೆ ಉನ್ನತ ಶಿಕ್ಷಣ ಪಡೆದವರು ನೋಡ್ತೇವೆ ನಾವು. ಈಗ 10 ವರ್ಷದ ಹಿಂದೆ ಒಬ್ಬ ಹೆಣ್ಮಗಳು ಭೂಕ ಪ್ರಶಸ್ತಿ ಪಡೆದಿತ್ತು. ಆ ಪ್ರಶಸ್ತಿಯನ್ನು ಪಡೆದು ಒಂದು 15 ದಿವಸದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ಸಾಯುವಂಥವು. ಕೇಳಿದ್ರಿಂದ ನೀವು ಭೂಕ ಪ್ರಶಸ್ತಿ ಅಂತ ಕೇಳಿದ್ರಲ್ಲ, ಭೂಕ ಪ್ರಶಸ್ತಿ ಅಂತ ಇದೆಯಲ್ಲ, ಇದೆ. ಅದನ್ನು ಅಮೇರಿಕಾನು ಯಾವುದಕ್ಕೂ ಭಾಳ ದೊಡ್ಡ ಪ್ರಶಸ್ತಿ ಅದು. ಅಂಥ ಉನ್ನತವಾದ ಪ್ರಶಸ್ತಿಯನ್ನು ಪಡೆದಂಥ ಆ ಹೆಣ್ಣು ಮಗಳಿಗೆ